Good morning students. Let us continue the second chapter, marginal costing and break-even analysis problems. Fifth one, find out the break-even point from the following. They asked to calculate the break-even point. In that, ಕೆಳಗಡೆ information ಕೊಟ್ಟಿದ್ದಾರೆ. Fixed cost rupees 20,000, variable cost rupees 2 per unit and selling price rupees 4 per unit. ಸೊ ಇಲ್ಲಿ ರುಪೀಸಲ್ಲೂ ಮತ್ತು ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 2 ಫಾರ್ಮುಲಾಸ್ ಇದೆ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದಾರೆ, ಸೊ ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಸೇಲ್ಸ್ ರುಪೀಸ್ 6,000, ವೇರಿಯಬಲ್ ಕಾಸ್ಟ್ ರುಪೀಸ್ 3,600, ಫಿಕ್ಸ್ಡ್ ಕಾಸ್ಟ್ ರುಪೀಸ್ 2,000. ಸೊ ಎಲ್ಲ ರುಪೀಸಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸಲ್ಲಿ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೇಲ್ಸ್ ರುಪೀಸ್ 4,000, ವೇರಿಯಬಲ್ ಕಾಸ್ಟ್ ಎಷ್ಟು 2,400, ಪ್ರಾಫಿಟ್ 400. ಸೊ ರುಪೀಸಲ್ಲಿ ಕೊಟ್ಟಿದ್ದಾರೆ. ಬ್ರೇಕ್ ಒನ್ ಪಾಯಿಂಟ್ ಇನ್ ರುಪೀಸ್ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ಕ್ಯಾಲ್ಕುಲೇಟ್ ದಿ ಬ್ರೇಕ್ ಒನ್ ಪಾಯಿಂಟ್ ಇನ್ ಯೂನಿಟ್ಸ್ದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಯಾಕಂದರೆ ಯೂನಿಟ್ಸ್ ಇನ್ಫಾರ್ಮೇಷನ್ ಇದೆ. ಫಾರ್ಮುಲಾ ಬ್ರೇಕ್ ಇವನ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಇದು ಫಾರ್ಮುಲಾ. ಇಲ್ಲಿ ಕಾಂಟ್ರಿಬ್ಯೂಷನ್ದು ಎಷ್ಟು ಅಂತ ಗೊತ್ತಿಲ್ಲ. ಲೀವ್ ದ ಸ್ಪೇಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. Contribution per unit is equal to selling price minus variable price or variable cost. Selling price ಎಷ್ಟಿದೆ 4 minus variable price ಎಷ್ಟಿದೆ 2. ಎಷ್ಟು ಬರುತ್ತೆ 2 per unit. ನೋಡಿ, ಇಲ್ಲಿ ರುಪೀಸ್ ಹಾಕಬೇಕಾ ಯೂನಿಟ್ಸ್ ಹಾಕಬೇಕಾ ಪರ್ ಯೂನಿಟ್ ಆಗಬೇಕಾ ಅಂತ. ಪರ್ ಯೂನಿಟ್ ಬರುತ್ತೆ, ಯಾಕಂದರೆ 4 per unit ಇದೆ, 2 per unit ಇದೆ. ಸೊ ಇಯರ್ ಆಲ್ಸೋ 2 per unit ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರಾ. ಎಸ್ ಗಿವನ್ 20,000 ಪರ್ ಯೂನಿಟ್ ಎಷ್ಟು 2, 10,000 ಬರುತ್ತೆ. 20,000 10,000 ಯೂನಿಟ್ಸ್. ಫಸ್ಟ್ ಒನ್ ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ಓಕೆ, ಸೆಕೆಂಡ್ ಕ್ವಶನ್ ಫಸ್ಟ್ದು ಆಗೋಯ್ತು. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಕ್ವಶನ್. ಸೆಕೆಂಡಲ್ಲಿ ನೋಡಿ, ಇದು ಅಷ್ಟೇ ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಯಾಕಂದರೆ ಪರ್ ಯೂನಿಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ರುಪೀಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ ಏನು ಕೊಟ್ಟಿದ್ದಾರೆ, ಸೇಲ್ಸು, ವೇರಿಯಬಲ್ ಕಾಸ್ಟು, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇನ್ಫಾರ್ಮೇಷನು ಇದೆ. ಮೇಕ್ ಇಟ್ ಇನ್ಕಮ್ ಸ್ಟೇಟ್ಮೆಂಟ್. ಸೇಲ್ಸ್ ಎಷ್ಟು ರುಪೀಸಲ್ಲಿ ಕೊಟ್ಟಿದ್ದಾರೆ 6,000 ಲೆಸ್ ವೇರಿಯಬಲ್ ಕಾಸ್ಟ್ ಈಸ್ 3,600. ಲೆಸ್ ಮಾಡಿಕೊಂಡ್ರೆ 2,400 ಏನು ಬರುತ್ತೆ, ಇದು ಕಾಂಟ್ರಿಬ್ಯೂಷನ್. ಲೆಸ್ ಏನು ಮಾಡಬೇಕು, ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಈಸ್ 2,000. ಫಿಕ್ಸ್ಡ್ ಕಾಸ್ಟ್ ಇಲ್ಲಿದೆ, ಇದು ತೆಗೆದುಕೊತೀನಿ ಅಲ್ಲ. ಸೆಕೆಂಡ್ ಕ್ವಶನ್ ಮಾಡ್ತಾಯಿದ್ದೀವಿ. ಸೆಕೆಂಡ್ ಕ್ವಶನ್ನಲ್ಲಿರೋ ಇನ್ಫಾರ್ಮೇಷನ್ನೇ ಎಲ್ಲ ಹಾಕ್ಕೋಬೇಕು. 2,400 ಮೈನಸ್ 2,000 ಮಾಡಿದ್ರೆ 400 ಬರುತ್ತೆ. ಇಟ್ ಈಸ್ ಪ್ರಾಫಿಟ್. ಸೊ ಫಾರ್ಮುಲಾ ಹಾಕ್ಕೊಳ್ಳಿ. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಏನು ಬರುತ್ತೆ, ಪಿ ವಿ ರೇಷ್ಯೋ. ಇಲ್ಲಿ ಪಿ ವಿ ರೇಷ್ಯೋ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ದಿ ಪಿ ವಿ ರೇಷ್ಯೋ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷ್ಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ divided by sales into 100. So contribution ಎಷ್ಟಿದೆ, contribution is 2,400. ಸೇಲ್ಸ್ ಎಷ್ಟಿದೆ 6,000 into 100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಪರ್ಸೆಂಟೇಜ್. 2,400 divided by 6,000 into 100, it come 40%. ಮಾಡ್ಕೋಬೋದಾ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಎಸ್ ದೇ ಓನ್ಲಿ ಗಿವನ್ ಎಷ್ಟಿದೆ 2,000 ಇದೆ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಎಷ್ಟು 40 ಇಂಟು 100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ
2000 divided by 40 into 100, it come rupees 5000. So 5000 ಅನ್ನೋದು ಸಿಕ್ತು. ಇದು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಈಸ್ 5000. Let us move on to the third question. Third one ಕ್ಯಾಲ್ಕುಲೇಷನ್ ಆಫ್ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಓನ್ಲಿ, ಬಿಕಾಸ್ ಎಲ್ಲ ರುಪೀಸಲ್ಲಿ ಕೊಟ್ಟಿದ್ದಾರೆ, ಪರ್ ಯೂನಿಟ್ ಕೊಟ್ಟಿಲ್ಲ ಇನ್ಫಾರ್ಮೇಷನ್ನು. ಸೊ ಓನ್ಲಿ ಮೇಕ್ ಇಟ್ ಸೇಲ್ಸ್ ಇದೆಯಾ, ವೇರಿಯಬಲ್ ಕಾಸ್ಟ್ ಇದೆ, ಪ್ರಾಫಿಟ್ ಇದೆ. ಸೊ ಮೇಕ್ ಇಟ್ ಇನ್ಕಮ್ ಸ್ಟೇಟ್ಮೆಂಟ್. ಸೇಲ್ಸ್ ಎಷ್ಟು 4000 ಲೆಸ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 2400. 4000 ಮೈನಸ್ 2400 ಮಾಡಿದ್ರೆ 1600. ಏನಿದು ಕಾಂಟ್ರಿಬ್ಯೂಷನ್. ಲೆಸ್ ಏನು ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್. ಬಟ್ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಕೊಟ್ಟಿಲ್ಲ, ಸೊ ಲೀವ್ ಇಟ್ ಲೈಕ್ ದಿಸ್ ಓನ್ಲಿ. ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಸಿಗ್ತಾಯಿತ್ತು. ಪ್ರಾಫಿಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಎಷ್ಟು 400. ಸೊ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಹಾಕ್ಕೊಳ್ಳಿ. ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಗೊತ್ತಿದೆಯಲ್ಲ, ಆಲ್ರೆಡಿ ಬರ್ಸಿದ್ದೀನಿ. ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಎಷ್ಟು 1600 ಮೈನಸ್ 400, 1200. ಸೊ 1200 ಸಿಕ್ತು. ಇವಾಗ ಫಾರ್ಮುಲಾ ಹಾಕ್ಕೊಂಡು ಮಾಡೋಣ. ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಏನು ಬರುತ್ತೆ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಬರುತ್ತೆ. ಸೊ ನಮಗೆ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಎಷ್ಟು ಸಿಕ್ತು, 1200 ಸಿಕ್ತು. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ನೋ, ವಿ ನೀಡ್ ಟು ಕ್ಯಾಲ್ಕುಲೇಟ್, ಸಿಕ್ಕಿಲ್ಲ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಈಸ್ ಈಕ್ವಲ್ ಟು ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಅಮೌಂಟ್ ಸಿಕ್ಕಿದೆಯಾ, ಎಸ್ ಇಸ್ ದೇರ್. 1600 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು 4000 ಇಂಟು 100 ಮಾಡ್ಕೊಳ್ಳಿ. 1600 ಡಿವೈಡೆಡ್ ಬೈ 4000 ಇಂಟು 100, 40%. ನಾನು ಸರಿ ಕ್ರಾಸ್ ಚೆಕ್ ಮಾಡ್ಕೊತೀನಿ. 1600 divided by 4000 into 100, it is 40% only. So 40% into 100 ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. 1200 divided by 40 ಎಷ್ಟು ಬಂತು, rupees 3000 ಬಂತು. ನೋಡಿ ನಿಮಗೆ ನಾನು ಇಲ್ಲೂ ಮ್ಯಾಮ್ ಹೆಂಗೆ ಬಂತು, ಇದು ನೀವು ಪರ್ಸೆಂಟೇಜ್ ಇತ್ತಲ್ಲ ಹೆಂಗೆ ಕನ್ವರ್ಟ್ ಮಾಡೋದು 100ಗೆ ಅನ್ನೋದು. ಪರ್ಸೆಂಟೇಜ್ ಇಸ್ ಕನ್ವರ್ಟೆಡ್ ಇಂಟು 100 ಕನ್ವರ್ಟ್ ಮಾಡ್ಬೋದು ಫ್ರ್ಯಾಕ್ಷನ್ಸಲ್ಲಿ. ಸೊ ನಿಮಗೂ ಇನ್ನೂ ಇಲ್ಲ ಮ್ಯಾಮ್ ನಾವು ಹೆಂಗಿದ್ರೆ ಹಂಗೆ ಹಾಕ್ಕೊತೀವಿ, ನಂಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ 1200 ಡಿವೈಡೆಡ್ ಬೈ 40% ಮಾಡಿ, ಕ್ಯಾಲ್ಕುಲೇಟರ್ ಎತ್ಕೊಂಡು ಮಾಡಿ. 1200 ಡಿವೈಡೆಡ್ ಬೈ 40%, ಸೊ 3000 ಬರುತ್ತೆ. This is the answer of third question. ಸೊ ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ನೋಡಬೇಕು ಏನೇನು ಬರುತ್ತೆ ಅಂತ. ಓಕೆ, ಫಾರ್ಮುಲಾಸ್ ಆಲ್ರೆಡಿ ಬರ್ಸಿದ್ನಿ. ದೇರ್ ಮೋರ್ ಫಾರ್ಮುಲಾಸ್, ಯು ಹ್ಯಾವ್ ಟು ಸ್ಟಡಿ. 10 ಫಾರ್ಮುಲಾಸ್ವರೆಗೂ ಇದೆ. ಓಕೆ, 11ವರೆಗೂ ಇದೆ. ಸೊ ದಿಸ್ ಈಸ್ ಅ ಸೊಲ್ಯೂಷನ್ ಫಾರ್ 5th ಕ್ವಶನ್. ಈ ರೀತಿ ಏನು ಕೊಟ್ಟಿರ್ತಾರೋ ಇನ್ಫಾರ್ಮೇಷನ್ನು, ಕೊಟ್ಟಿರೋ ಇನ್ಫಾರ್ಮೇಷನ್ ಮುಖಾಂತರವಾಗಿ ಫಾರ್ಮುಲಾಸ್ ಅನ್ನೋದು ಹಾಕ್ಕೋಬೇಕು. ನಿಮಗೆ ಫಸ್ಟು ನಿಮಗೆ ಈ ಕ್ಯಾಲ್ಕುಲೇಷನ್ಸ್ ಅನ್ನೋದು ಈಸಿಯಾಗಿದೆ. ಅಟ್ ದ ಟೈಮ್ ಯಾವಾಗ ಈಸಿಯಾಗಿರುತ್ತೆ ಅಂತಂದರೆ ನೀವು ಫಾರ್ಮುಲಾಸ್ ಓದ್ಕೊಂಡ್ರೆ ಮಾತ್ರ. ಓಕೆ, ಇನ್ ದೀಸ್ ವೇ ವಿ ನೀಡ್ ಟು ಕ್ಯಾಲ್ಕುಲೇಟ್. ಲೆಟ್ ಅಸ್ ಮೂವ್ ಆನ್ ಟು ದಿ 6th ಕ್ವಶನ್. ಇಟ್ ಈಸ್ ಅ 14 marks ಕ್ವಶನ್. You are given the following data particulars. 2015-16 ಇದೆ, ಸೇಲ್ಸ್ ಪ್ರಾಫಿಟ್ ಇದೆ. ಸೊ
2 ಇಯರ್ಸ್ ಸೇಲ್ಸ್ ಇದೆ, 2 ಇಯರ್ಸ್ ಪ್ರಾಫಿಟ್ ಇದೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಪಿ ವಿ ರೇಷಿಯೋ. they ask to calculate the PV ratio and then break even point, profit when sales are rupees ಎಷ್ಟಿದೆ ಪ್ರಾಫಿಟ್ ಟು ಸೇಲ್ಸ್ದು ಬಂದುಬಿಟ್ಟು sales required profit when sales rupees 1,80,000. next one is sales required to earn a profit rupees 12,000, margin of safety in the year 2016. ಸೊ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಮುಖಾಂತರವಾಗಿ ವಿ ನೀಡ್ ಟು ಕ್ಯಾಲ್ಕುಲೇಟ್. ದಿಸ್ ಇಸ್ ದ ಇನ್ಫಾರ್ಮೇಷನ್. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್. ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋಗೆ ಆಲ್ರೆಡಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಹೇಳಿದ್ದೀನಿ. ಸೊ ಇದು ಇಲ್ಲಿ ಕಾಂಟ್ರಿಬ್ಯೂಷನ್ನೇ ಇಲ್ಲ, ಹೆಂಗೆ ಮ್ಯಾಮ್ ತೆಗೆದುಕೊಳ್ಳೋದು ಅನ್ನೋದು ದರ್ ಇಸ್ ಅ ಕ್ವಶನ್. ಓಕೆ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋದಲ್ಲಿ ಐ ಹ್ಯಾವ್ ಗಿವನ್ ಮೋರ್ ದ್ಯಾನ್ 4 ಜಾಸ್ತಿನೇ ಇದೆ ಫಾರ್ಮುಲಾಸು. ಅದರಲ್ಲಿ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100 ನೆನಪಿದೆಯಾ? ಇಲ್ಲ ಅಂತಂದರೆ ನೋಡಿ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋದಲ್ಲಿ ಆಲ್ರೆಡಿ 5 ಇದೆ. ಸೊ ಈ ಫಾರ್ಮುಲಾ ಹಾಕ್ಕೊಂಡು ಜಸ್ಟ್ ವಿ ಆರ್ ಪುಟ್ಟಿಂಗ್ ದಿಸ್ ಫಾರ್ಮುಲಾ ಆ್ಯಂಡ್ ಡೂ ಕ್ಯಾಲ್ಕುಲೇಷನ್ಸ್. ಈ ಫಾರ್ಮುಲಾ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರಿ. ಬಟ್ ದೆರ್ ಈಸ್ ಅ ಮೋರ್ ದ್ಯಾನ್ 4 ಜಾಸ್ತಿ ಫಾರ್ಮುಲಾಸ್ ಇದೆ. ಸೊ ಈ ಫಾರ್ಮುಲಾ ಹಾಕ್ಕೋಬೋದಾ? ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100 ಮಾಡ್ಬೋದಾ? ಯಾ, ಟೇಕ್ ಇಟ್ ದಿಸ್ ಫಾರ್ಮುಲಾ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಇಸ್ ಈಕ್ವಲ್ ಟು changes in profit divided by changes in sales into 100. ಇಲ್ಲಿ ಚೇಂಜಸ್ ಯಾವ ರೀತಿ ಮಾಡ್ಕೋಬೇಕು? 2 ಇಯರ್ಸ್ ಕೊಟ್ಟಿದ್ದಾರಲ್ಲ, ಸೊ ಪ್ರೆಸೆಂಟ್ ಇಯರಿಂದ ಪಾಸ್ಟ್ ಇಯರ್ಗೆ ಲೆಸ್ ಮಾಡಿಕೊಂಡ್ರೆ ಅದೇ ಚೇಂಜಿಂಗ್ ಅಮೌಂಟ್. ಫಾರ್ ಎಕ್ಸಾಂಪಲ್ 13,000 ಇದೆ, 2016 ಪ್ರಾಫಿಟ್ ಬಂದುಬಿಟ್ಟು 13,000 ಇದೆ. 13,000 ಮೈನಸ್ 8,000 ಮಾಡಿಕೊಂಡ್ರೆ 5,000 ಬರುತ್ತೆ. ಸೊ ಇದು ಬಂದುಬಿಟ್ಟು ಇದೇ ಚೇಂಜಸ್ಸು. 5,000 ಅನ್ನೋದು ಚೇಂಜಸ್ಸು. 5,000 ಹೆಂಗೆ ಬಂತು ಅಂತ ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ. ಸೊ 13,000 ಮೈನಸ್ 8,000 ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ 5,000 ಬಂತು. ಹಂಗೆ ಸೇಲ್ಸು ಮಾಡ್ಕೊಳ್ಳಿ. ಎಷ್ಟು? 1,40,000 ಮೈನಸ್ 1,20,000. ಸೊ ಪ್ರೆಸೆಂಟ್ ಇಯರಿಂದ ಪಾಸ್ಟ್ ಇಯರ್ಗೆ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕು. ಹಂಗಂತೇಳ್ಬಿಟ್ಟು ಇದರಿಂದ ಇದನ್ನ ಲೆಸ್ ಮಾಡೋಕ್ಕೆ ಹೋದರೆ ನೆಗೆಟಿವ್ ಫಿಗರ್ಸ್ ಬಂದುಬಿಡುತ್ತೆ. ಸೊ ನೆಗೆಟಿವ್ ಫಿಗರ್ಸ್ ಹಾಕ್ಕೊಂಡ್ರೆ ಆನ್ಸರ್ ರಾಂಗ್ ಬರುತ್ತೆ. ಸೊ ಪ್ರೆಸೆಂಟ್ ಇಯರಿಂದ ಪಾಸ್ಟ್ ಇಯರ್ಗೆ ಲೆಸ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಹಾಗೆ ಸೇಲ್ಸು ಲೆಸ್ ಮಾಡಿ ಪ್ರೆಸೆಂಟ್ ಇಯರಿಂದ ಪಾಸ್ಟ್ ಇಯರ್ಗೆ. ಪ್ರೆಸೆಂಟ್ ಇಯರ್ 1,40,000 ಇದೆ, ಪಾಸ್ಟ್ ಇಯರ್ ಬಂದುಬಿಟ್ಟು 1,20,000 ಇದೆ. ಸೊ 20,000 ಬಂತು. ಇಂಟು 100 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡಿ? 5,000 ಡಿವೈಡೆಡ್ ಬೈ 20,000 ಇಂಟು 100, 25% ಬರುತ್ತೆ. ಸೊ ಫಸ್ಟ್ ಒಂದ್ಗೆ ಸೊಲ್ಯೂಷನ್ ಆಯಿತು, ಕ್ಯಾಲ್ಕುಲೇಷನ್ಸು. ನೆಕ್ಸ್ಟ್ ಕ್ವಶನ್, ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಯಾವುದು ಅಂತ ಕೇಳಿಲ್ಲ. ಸೊ ಮೇಕ್ ಇಟ್ ರುಪೀಸ್. ಫಾರ್ಮುಲಾ ಬಂದುಬಿಟ್ಟು ಏನು ಬರುತ್ತೆ? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇಲ್ಲಿ ಯಾವತ್ತೂ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಕೊಡ್ತಾಯಿದ್ರು, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರಿ. ಬಟ್ ಪಿ ವಿ ರೇಷಿಯೋದು ಆಲ್ರೆಡಿ ಗೊತ್ತಿದೆ 25. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಫಿಕ್ಸ್ಡ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಬರ್ತಾ ಇತ್ತು. ಬಟ್ ಇಲ್ಲಿ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ ಎಷ್ಟು ಅಂತ. ಸೊ ಕಾಂಟ್ರಿಬ್ಯೂಷನ್ಗೆ ನಾವು ಇನ್ನೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದುಬಿಟ್ಟು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ ಇಂಟು ಪಿ ವಿ ರೇಷಿಯೋ.
ಇವತ್ತು ಕಾಂಟ್ರಿಬ್ಯೂಷನ್ಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತಾಯಿದ್ರಿ, ಬಟ್ ಕಾಂಟ್ರಿಬ್ಯೂಷನ್ಗೆ ಆಲ್ರೆಡಿ ಫಾರ್ಮುಲಾಸ್ ಜಾಸ್ತಿ ಇದೆ. ಕಾಂಟ್ರಿಬ್ಯೂಷನ್ ಸೇಲ್ಸು ವೇರಿಯಬಲ್ ಕಾಸ್ಟ್ ಮಾಡ್ತಾ ಇದ್ದಿದ್ದು, ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಇಲ್ಲ. ಸೊ ಈ ಫಾರ್ಮುಲಾ ಬರಲ್ಲ. ಇನ್ನು ಪ್ರಾಫಿಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಕೊಟ್ಟಿಲ್ಲ. ಸೊ ಈ ಫಾರ್ಮುಲಾ ಬರಲ್ಲ. ಫಿಕ್ಸ್ಡ್ ಕಾಸ್ಟು ಕೊಟ್ಟಿಲ್ಲ, ಲಾಸು ಇಲ್ಲ. ಸೊ ಇನ್ನು ಮಿಕ್ಕಿರೋದು ಒಂದೇ ಫಾರ್ಮುಲಾ, ದಟ್ ಈಸ್ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೊ ಓನ್ಲಿ ವಿ ಟುಕ್ ಪಿ ವಿ ರೇಷಿಯೋ. ಸೇಲ್ಸ್ ಇದೆಯಲ್ಲ, ಸೇಲ್ಸ್ ಇದೆ. ಪಿ ವಿ ರೇಷಿಯೋ ಇದೆಯಾ? ಎಸ್ ಇಸ್ ದೇರ್. ವಿ ಆರ್ ಕ್ಯಾಲ್ಕುಲೇಟೆಡ್ ಪಿ ವಿ ರೇಷಿಯೋ. ಸೊ ಸೇಲ್ಸ್ದು ಇಯರ್ ಆದರೂ ತೋದ್ಕೋಬೋದು, ಇಯರ್ ಆದರೂ ತೋದ್ಕೋಬೋದು. ಬೆಟರ್ ಟೇಕ್ ಇಟ್ ದಿ ಪ್ರೆಸೆಂಟ್ ಇಯರ್. 1,40,000 ಇಂಟು ಪಿ ವಿ ರೇಷಿಯೋ ಎಷ್ಟು? 25%. 1,40,000 ಇಂಟು 25% ಎಷ್ಟು ಬರುತ್ತೆ? ₹35,000 ಬರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನ್ ಎಷ್ಟು? 35,000 ಮೈನಸ್ ಪ್ರಾಫಿಟ್. ಆಲ್ರೆಡಿ ಇದು ನಾವು ಪ್ರೆಸೆಂಟ್ ಇಯರ್, ದಟ್ ಈಸ್ 2016 ಅಮೌಂಟ್ ತೋದ್ಕೊಂಡಿದ್ದೀವಿ. ಸೊ ಪ್ರಾಫಿಟ್ಟು ಅಷ್ಟೇ 2016 ತೋದ್ಕೋಬೇಕು. 2 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಮೇಕ್ ಇಟ್ 2 ಇಯರ್ಸ್ ಕ್ಯಾಲ್ಕುಲೇಷನ್. 35,000 ಮೈನಸ್ 30,000 ಮಾಡಿದ್ರೆ ಯು ವಿಲ್ ಗೆಟ್ ಇಟ್ 22,000. 22,000 ಸಿಕ್ತು. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಹಾಕ್ಕೋಬೋದಾ? 22,000. ಸೊ 22,000 ಡಿವೈಡೆಡ್ ಬೈ 25 ಇಂಟು 100 ಮಾಡಿಕೊಂಡ್ರೆ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಸಿಗುತ್ತೆ. ₹88,000 ಬಂತು. ಸೊ ಫಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಾರ್ಮುಲಾಸ್ ಅನ್ನೋದು ನೆನಪಿಟ್ಕೊಳ್ಳಿ, ಬಿಕಾಸ್ ಒಂದ್ರಿಗೆ ಇನ್ನೊಂದ್ರಿಗೆ ಲಿಂಕ್ ಇರುತ್ತೆ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಫಾರ್ಮುಲಾಸ್. ಸೊ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕ್ವಶನ್, ವಾಟ್ ದೇ ಆಸ್ಕ್ಡ್? ದೇ ಆಸ್ಕ್ಡ್ ಪ್ರಾಫಿಟ್ when ಸೇಲ್ಸ್ ಆರ್ ₹1,80,000. ಇಲ್ಲಿ ಯೂನಿಟ್ಸಲ್ಲಿ ಕೊಟ್ಟಿಲ್ಲ, ಪರ್ ಯೂನಿಟ್ಸಲ್ಲಿ ಕೊಟ್ಟಿಲ್ಲ. ಸೊ ಪರ್ ಯೂನಿಟ್ಸಲ್ಲಿ ಏನಾದರೂ ಕೊಟ್ಟಿದ್ದರೆ ವಿಲ್ ಕಮ್ ಡಿಸೈರ್ಡ್ ಸೇಲ್ಸ್ ಬರ್ತಾಯಿತ್ತು. ಸೊ ಪರ್ ಯೂನಿಟ್ಸಲ್ಲಿ ಕೊಡ್ಸಿದ್ದು ನೋಡಿ. ಈ ಪ್ರಾಬ್ಲಮಲ್ಲಿ ಇದರಲ್ಲಿ ಇಲ್ಲ. ಓಕೆ, ಈ ಪ್ರಾಬ್ಲಮಲ್ಲಿ ಪರ್ ಯೂನಿಟ್ ಕೊಡ್ತಾಯಿದ್ರು, ಇಲ್ಲ ಅಂತಂದರೆ ಪರ್ ಯೂನಿಟ್ ಕೊಡ್ತಾಯಿದ್ರು. ಸೊ ಇಂಥ ಟೈಮಲ್ಲಿ ವಿ ಆರ್ ಮೇಕಿಂಗ್ ದಿಸ್ ಕ್ಯಾಲ್ಕುಲೇಷನ್ಸ್, ಈ ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಬಂದುಬಿಟ್ಟು ಪರ್ ಯೂನಿಟ್ ಅನ್ನೋದು ಕೊಟ್ಟಿಲ್ಲ. ದಿ ಡಿಂಟ್ ಗಿವನ್ ಯೂನಿಟ್ಸು ಕೊಟ್ಟಿಲ್ಲ, ಪರ್ ಯೂನಿಟು ಕೊಟ್ಟಿಲ್ಲ. ಸೊ ಇಂಥ ಟೈಮಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಇವೆರಡೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಇದು ಬಂದುಬಿಟ್ಟು ಡಿಸೈರ್ಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿಸೈರ್ಡ್ ಪ್ರಾಫಿಟ್ಗೆ ಫಾರ್ಮುಲಾ ನೆನಪಿದೆಯಾ? ಓಕೆ, ಡಿಸೈರ್ಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಡಿಸೈರ್ಡ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಇದು ಫಾರ್ಮುಲಾ. ಸೊ ಇಲ್ಲಿ ಯೂನಿಟ್ಸು ಕೊಟ್ಟಿಲ್ಲ, ಪರ್ ಯೂನಿಟು ಕೊಟ್ಟಿಲ್ಲ. ಸೊ ಬೋತು ಕೊಟ್ಟಿಲ್ಲ ಅಂತಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನೋದು ಬರೋದಿಲ್ಲ, ಡಿಸೈರ್ಡ್ ಪ್ರಾಫಿಟ್ ಬರುತ್ತೆ ಅಂತ ವಿ ಹ್ಯಾವ್ ಟು ಥಿಂಕ್ ದಟ್. ಡಿಸೈರ್ಡ್ ಸೇಲ್ಸ್ ಎಷ್ಟಿದೆ? ಡಿಸೈರ್ಡ್ ಸೇಲ್ಸು ನೋಡಿ, ಪ್ರಾಫಿಟಲ್ಲೇ ಡಿಸೈರ್ಡ್ ಸೇಲ್ಸ್ ಕೊಟ್ಟಿರ್ತಾರೆ. ಎಷ್ಟು? 1,80,000 ಇಂಟು ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಈಸ್ 25% ಮೈನಸ್ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 22,000. ಫಸ್ಟ್ 1,80,000 ಇಂಟು 25% ಎಷ್ಟು? 4,50,000 ಮೈನಸ್ 22,000 ಮಾಡಿದ್ರೆ ಪೇಪರ್ಸ್ ಡ್ಯಾನ್ಸ್ ಮಾಡ್ತಾಯಿದ್ದೆ ಗಾಳಿಗೆ. ಐ ಪುಟ್ ಇಟ್ ಕ್ಲಿಪ್. ವೆಯ್ಟ್ ಒನ್ ಟೈಮ್. ಐ ಥಿಂಕ್ ಇವಾಗ ಮಾಡಲ್ಲ ಅನ್ಕೊತೀನಿ ಪೇಪರ್ಸ್ ಡ್ಯಾನ್ಸ್. ಸೊ ಡಿಸೈರ್ಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ನೆಕ್ಸ್ಟ್ ಕ್ವಶನ್, ವಾಟ್ ದೇ ಆಸ್ಕ್ಡ್? ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್. ಸೇಲ್ಸು required to earn a profit of rupees
ಎಷ್ಟು 12,000 ಇದೆ. ಸೊ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿಸೈರ್ಡ್ ಸೇಲ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟು ಎಷ್ಟಿದೆ, ಫಿಕ್ಸ್ಡ್ ಕಾಸ್ಟು 22,000 ಇದೆ, ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಇಲ್ಲೇ ಕೊಟ್ಟಿರ್ತಾರೆ ಕ್ವಶನಲ್ಲೇ 12,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟು 25%. 22,000 ಪ್ಲಸ್ 12,000 ಡಿವೈಡೆಡ್ ಬೈ ಎಷ್ಟು ಬರುತ್ತೆ, ರುಪೀಸ್ 1,36,000 ಬರುತ್ತೆ. 1,36,000. Next question, they ask to calculate the margin of safety. Margin of safety in the year 2016 ಕೇಳಿದ್ದಾರೆ, ಹಿಂಗೂ ಕೇಳ್ತಾರೆ. ಓಕೆ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ ದ ಇಯರ್ 2016 ಕೇಳ್ತಾರೆ, ಆರ್ ಈ ರೀತಿಯೂ ಕೇಳ್ತಾರೆ. ಹಿಯರ್ ಇಸ್ ಪೆನ್ಸಿಲ್. ಓಕೆ, ಆರ್ 2016ಗೂ 15ಗೂ ಮಾಡಿ ಅಂತಾರೆ. ಓಕೆ, 2016ಗೂ 15ಗೂ ಮಾಡಿ ಅಂತಂದರೆ 2 ಇಯರ್ಸ್ದು ಮಾಡಬೇಕು. ಇಲ್ಲಿ 1 ಇಯರ್ ಕೇಳಿದ್ದಾರೆ, ಸೊ 1 ಇಯರ್ಗೆ ಮಾತ್ರ ಮಾಡಿ. ಇಲ್ಲಿ ನಾವೆಲ್ಲ ಇನ್ಫಾರ್ಮೇಷನ್ನು 2016 ಬೇಸ್ ಮೇಲೇ ತೆಗೆದುಕೊಂಡಿದ್ದೀವಿ. ಇಯರ್ ಸೇಲ್ಸ್ ಅನ್ನೋದು 2016ದ ಅಮೌಂಟ್ ತೆಗೆದುಕೊಂಡಿದ್ದೀವಿ. ಇಲ್ಲಿ ಪ್ರಾಫಿಟ್ ಅಮೌಂಟು ಅಷ್ಟೇ 2016ದು ಇಯರ್ದು ತೆಗೆದುಕೊಂಡಿದ್ದೀವಿ. ಸೊ ಇದು ಅಷ್ಟೇ ಮಾರ್ಜಿನ್ ಆಫ್ ಸೇಫ್ಟಿ 2016 ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಹೊಸ ಫಾರ್ಮುಲಾ ಬರುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನು, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇದು ಓದ್ಕೊಂಡಿದ್ರೆ ಮಾತ್ರ ಬಾಯಿಗೆ ಬರುತ್ತೆ. ವಿತೌಟ್ ರೀಡಿಂಗ್ ಆರ್ ವಿತೌಟ್ ಲರ್ನಿಂಗ್ ದ ಫಾರ್ಮುಲಾಸ್ ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್. ಪ್ರಾಫಿಟ್ದು 2016 ಇಯರ್ ತೆಗೆದುಕೊಳ್ಳಿ, ಎಷ್ಟು 13,000. ಪಿ ವಿ ರೇಷಿಯೋ ಎಷ್ಟು 25%. ಎಷ್ಟು ಬರುತ್ತೆ, 13,000 ಡಿವೈಡೆಡ್ ಬೈ 25%. ಮಾರ್ಜಿನ್ ಆಫ್ ಸೇಫ್ಟಿ ಅಮೌಂಟ್ ಈಸ್ 52,000. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸೊ ಇದೇ ರೀತಿ ಇಟ್ ಈಸ್ ಎ 14 ಮಾರ್ಕ್ ಕ್ವಶನ್. ಓಕೆ, ನಾನು ಅಲ್ಲಲ್ಲೇ ಬರೆದಿದ್ದೀನಿ. ಸೊ ಇದು ಇಲ್ಲಿರೋ ಅಮೌಂಟ್ಸ್ ಎಲ್ಲ ಕೆಳಗಡೆ ಬರೀರಿ, ಫಾರ್ಮುಲಾ ಹಾಕ್ಕೊಂಡು ಕೆಳಗಡೆ ಬರ್ಕೊಂಡು ಹೋಗಿ. ಸೊ ಪೇಜಸ್ ಅನ್ನೋದು 2 ಪೇಜಸ್ವರೆಗೂ 2 ಪೇಜಸ್ಗಿಂತ ಮೇಲೆ ಆಗುತ್ತೆ. ಸೊ ಇದೇ ರೀತಿ ಇಟ್ ಈಸ್ ಎ 14 ಮಾರ್ಕ್ ಕ್ವಶನ್. ಓಕೆ, ಈ ರೀತಿ ಫಾರ್ಮುಲಾ ಹಾಕ್ಕೊಂಡು ಒಂದೊಂದು ಸ್ಟೆಪ್ಪೇ ಬರೀರಿ. ಇಲ್ಲಿ ಸೈಡ್ಸಲ್ಲೇ ಬರೆದಿದ್ದೀನಿ, ಹಂಗಂತ ಹೇಳ್ಬಿಟ್ಟು ನೀವು ಹಂಗೆ ಬರ್ಕೊಂಡು ಹೋಗಬೇಡಿ. ಬಿಕಾಸ್ ಒಂದು ಚಿಕ್ಕ ಪ್ರಾಬ್ಲಮ್ಗೆ ಇಟ್ ಟೇಕ್ಸ್ ನಿಯರ್ಲಿ 2.5 ಪೇಜಸ್ ತೆಗೆದುಕೊಳ್ಳುತ್ತೆ. ಸೊ ನಾನು ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀವು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗಿ. 14 ಮಾರ್ಕ್ಸ್ ಕ್ವಶನ್ನು, ಪೇಜಸ್ಸು ಎಲಾಬರೇಟ್ ಆಗುತ್ತೆ. ಕ್ವಶನ್ ನೋಡೋಕ್ಕೆ ಥರ ಅದೇ ರೀತಿ ಇರುತ್ತೆ. ಸೊ ನೋಡಿ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಬೇಕು. ದೆರ್ ಈಸ್ ಎ 5 ಫಾರ್ಮುಲಾಸ್ ಇದೆ. 5 ಫಾರ್ಮುಲಾಸಲ್ಲಿ ಎಷ್ಟೆಷ್ಟು ಇನ್ಫಾರ್ಮೇಷನ್ ಕೊಟ್ಟಿರೋ ಬೇಸ್ ಮೇಲೇ ಫಾರ್ಮುಲಾಸ್ ಬರುತ್ತೆ. ಸೊ ಬ್ರೇಕ್-ಈವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ, ಸೊ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಹಾಕ್ಕೋಬೇಕು. ಆಮೇಲೆ ಇದರಲ್ಲಿ ಕಾಂಟ್ರಿಬ್ಯೂಷನ್ನು ಬರುತ್ತೆ. ಪ್ರಾಫಿಟ್ ಇದೆ, ಕಾಂಟ್ರಿಬ್ಯೂಷನ್ ಇಲ್ಲ. ಕಾಂಟ್ರಿಬ್ಯೂಷನ್ ಫಾರ್ಮುಲಾ ನೋಡ್ಬೇಕು. ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಆಲ್ರೆಡಿ ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತಾಯಿದ್ರಿ, ಬಟ್ ವೇರಿಯಬಲ್ ಕಾಸ್ಟೇ ಕೊಟ್ಟಿಲ್ಲ ಇಲ್ಲೇ. ಸೊ ಇದು ಈ ಫಾರ್ಮುಲಾ ತೆಗೆದುಕೊಂಡ್ರಿ. ಸೊ ಇದೇ ರೀತಿ ಒಂದೊಂದು ಸ್ಟೆಪ್ಪೇ ಮಾಡಿಕೊಂಡು ಹೋಗಬೇಕು. ಟು ಸಾಲ್ವ್ ದಿ ಪ್ರಾಬ್ಲಮ್ ವಿ ನೀಡ್ ಟು ಬಹೆಡ್ ದಿ ಫಾರ್ಮುಲಾಸ್ ಬಂದರೆ ಇಟ್ ಈಸ್ ಎ ವೆರಿ ಈಸಿ ಚಾಪ್ಟರ್. 14 ಮಾರ್ಕ್ ಕ್ವಶನ್ ನೋಡಿ. 14 ಮಾರ್ಕ್ಸ್ ಅಂದರೆ ಇಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಐ ಥಿಂಕ್ ಈಸಿ ಅಲ್ಲ. ಸೊ ಇನ್ ದೀಸ್ ವೇ ವಿ ನೀಡ್ ಟು ಕ್ಯಾಲ್ಕುಲೇಟ್.